ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಪ್ಲೋರರ್. ಸೊ ಇವತ್ತು ಬಂದಿದ್ದೀನಿ ನಾನು ಭದ್ರಾಚಲಮ್ಗೆ. ಸೊ ಭದ್ರಾಚಲಮ್ಮು ಬರಬೇಕಂದ್ರೆ ನಾನು ಬಸ್ಸಲ್ಲಿ ಬಂದಿದ್ದೀನಿ ಇವತ್ತು. ನೋ ಬೈಕ್, ನೋ ಕಾರ್. ಇವಾಗ ಬಸ್ಸಲ್ಲಿ ಹತ್ತಿ 1 ಡೇ ಫುಲ್ 16 ಅವರ್ಸ್ ಜರ್ನಿ ಮಾಡಿರೋದು. 16 ಅವರ್ಸ್ ಜರ್ನಿ ಮಾಡಿ ಭದ್ರಾಚಲಮ್ಮಲ್ಲಿ 10:30 ನಾನು ರೀಚ್ ಆಗಿದ್ದು. ನಿನ್ನೆ ನೈಟು 7:30 ಬಸ್ ಹತ್ತಿದ್ದು. ಬಂದ್ಬಿಟ್ಟು ನಾನು ಆನ್ಲೈನಲ್ಲಿ ಈ ಕಾಟೇಜ್ನ ಬುಕ್ ಮಾಡಿದ್ದೀನಿ. ಇದೇ ಕಾಟೇಜ್, ಬ್ರಹ್ಮಾಜಿ ಕಾಟೇಜ್ ಅಂತ. ಇದನ್ನ ಬುಕ್ ಮಾಡಿದ್ದೀವಿ. ಇದು ಮುಗಿಸ್ಕೊಂಡು ಹತ್ತಿರ ಯಾವ್ದ್ಯಾವುದಿದೆ ಅದನ್ನು ನೋಡಿಕೊಂಡು ಮತ್ತೆ ಸಾಯಂಕಾಲ ದೇವರ ದರ್ಶನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋದು ಭದ್ರಾಚಲಮ್ನ. ಅದು ಕಂಪ್ಲೀಟ್ ಸ್ಟೋರಿನ ಹೇಳ್ತೀನಿ, ದಯವಿಟ್ಟು ನೋಡಿ. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಇದೆ ನೋಡಿ ಭದ್ರಾಚಲಮ್ನ ಆಲಯ, ಇದೇ ದೇವಸ್ಥಾನ. ಅಲ್ಲಿ ಮೇಲೆ ಹೋದರೆ ನಮ್ಮ ಶ್ರೀರಾಮ ಕಾಣಿಸ್ತಾನೆ. ದರ್ಶನ ಮಾಡಿಕೊಂಡು ಹೋಗ್ಬೋದು. ಅದರ ಜೊತೆ ನಾನು ಆವಾಗಲೇ ತೋರಿಸಿದ್ದು ಗೋದಾವರಿ ನದಿ, ಗೋದಾವರಿ ಹರಿಯೋ ನದಿನ ನೋಡೋಣ ಬನ್ನಿ. ನೋಡಿ ಇಲ್ಲೆಲ್ಲ ಫುಲ್ಲು ದೇವಸ್ಥಾನ ಪಕ್ಕದಲ್ಲೇ ನಿಮಗೆ ಹೋಟೆಲೆಲ್ಲ ಇದೆ. ಹೋಟೆಲ್ಸು ಸ್ವಲ್ಪ ಕಾಸ್ಟ್ಲಿ. ಅದು ಬಿಟ್ಟರೆ ನಿಮಗೆ ದೇವಸ್ಥಾನ ಅವ್ರದ್ದೇ, ಟ್ರಸ್ಟಿ ಅವ್ರದ್ದೇ ನಿಲಯಗಳಿದೆ, ಕಾಟೇಜಸ್ಸು. ಆ ಕಾಟೇಜಸ್ ನೀವೇ ಬುಕ್ ಮಾಡಿದ್ರೆ ನಿಮಗೆ ಸ್ವಲ್ಪ ಚೀಪಾಗಿ ಸಿಗುತ್ತೆ. ನೋಡಿ ಇದೇ ನದಿ, ಹತ್ಕೊಂಡು ಹೋಗಬೇಕು. ಸೊ ಗೋದಾವರಿ ನದಿ ಹರಿತಾ ಇರೋ ಜಾಗ. ನೋಡಿ ಹರಿತಾ ಇರೋ ನದಿ. ಇನ್ನು ಮುಂದಕ್ಕೆ ಹೋಗಿ ಸಮ್ಮರಲ್ಲಿ ಬಂದರೆ ನೀರೇ ಇರಲ್ಲ. ರಾಮನಾಮ ಜೀವನ ನಿರ್ನಿದ್ರುಡು ಪುನರ್ದರ್ಶನಮು ತೋರಿದ ಭದ್ರುಡು. ನೋಡಿ, ನೀವೇನಾದರೂ ಬುಕ್ಕಿಂಗ್ ಮಾಡಬೇಕಂದ್ರೆ ಈ ಪರ್ಟಿಕ್ಯುಲರ್ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಇಲ್ಲಿರೋ ಕಂಪ್ಲೀಟ್ ದೇವಸ್ಥಾನದ ನಿಲಯಗಳನ್ನೆಲ್ಲ ತೋರಿಸುತ್ತೆ ಆನ್ಲೈನಲ್ಲಿ. ನೀವು ಯಾವುದು ಬೇಕೋ ಅದು ಬುಕ್ ಮಾಡ್ಬೋದು. ಸೊ ನಾನು ಬುಕ್ ಮಾಡಿರೋ ಬ್ರಹ್ಮಾಜಿ ಕಾಟೇಜ್ನ ಇನ್ಸೈಡ್ ರೂಮ್ ತೋರಿಸ್ತೀನಿ. ಅವ್ನು ಕೊಟ್ಟಿರೋದು ಒಂದು ಕಾರ್ನ ಪಾರ್ಕ್ ಮಾಡ್ಬೋದು ಅಂತ. ಈ ಥರ ಕೊಟ್ಟಿದ್ದಾನೆ, ಒಂದು ಕಾರ್ ಪಾರ್ಕ್ ಮಾಡೋದು. ಬಟ್ ನೀಟ್ಲಿ ಮೇಂಟೈನ್ಡ್ ಇಲ್ಲ. ಒಂದು ಟ್ರಾನ್ಸ್ಫಾರ್ಮರ್ ಅಂತ ಇಟ್ಟಿದ್ದಾನೆ, ಬಟ್ ಅದು ವರ್ಕ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ನೋಡಿ ಎಂಟ್ರೆನ್ಸ್ ಆಫ್ ಎಲ್ಲಿ 5 ಜನಕ್ಕೆ ಬುಕ್ ಮಾಡಿರೋದು. 5 ಜನಕ್ಕೆ ಬುಕ್ ಮಾಡಿರೋದ್ರಲ್ಲಿ ಟೋಟಲಿ ಈ ಥರ ಇದೆ. ಒಳಗಡೆ ಬಂದರೆ ಇಲ್ಲಿ 2 ರೂಮ್ ಕೊಟ್ಟಿದ್ದಾನೆ. ಇಲ್ಲೊಂದು ರೂಮು, ಇಲ್ಲೊಂದು ರೂಮ್, ಇಲ್ಲೊಂದು ರೂಮ್. ಸೊ ಡೋರು ಬಾತ್ರೂಮ್ಗೆ ಹೋಗುತ್ತೆ. ಸೊ AC ಫಿಟೆಡು, ಬಟ್ ಓಕೆ ಮೇಂಟೈನ್ಡ್. ಇಟ್ ಇಸ್ ಫೈನ್ ಎನಫ್ ಅಂತ ಹೇಳ್ಬೋದು ಫಾರ್ ಅ ಸ್ಟೇ ಫಾರ್ 1 or 2 days. ಬಟ್ ನೀಟ್ಲಿ ಮೇಂಟೈನ್. ಪರ್ಣಶಾಲೆಗೆ ಹೋಗ್ತಾ ಇರೋದು. ಪರ್ಣಶಾಲೆಗೆ ಹೋಗಿ ಅಲ್ಲಿನ ಡೀಟೇಲ್ಸ್ ನಾನು ನಿಮಗೆ
ತೋರಿಸ್ತೀನಿ. ಸೊ ಇದು ಎಂಟ್ರನ್ಸ್ ಆಫ್ ಪರ್ಣಶಾಲಾ. ಸೊ ಪರ್ಣಶಾಲಾ ಅಂದರೆ ಇಸ್ ಬೇಸಿಕಲಿ ಹಟ್ ಅಂತ. ಸೊ ಏನಂದರೆ ಪರ್ಣಶಾಲಾ ಅಂದರೆ ಇಲ್ಲಿ ಸೀತಾದೇವಿಯವರು ಇಲ್ಲಿ ಇದ್ದಿರೋ ಸ್ಥಳ ಅಂತ. ಲೈಕ್ ಏನಾಗುತ್ತಂದರೆ ರಾಮನ್ನ ಅಯೋಧ್ಯೆಯಿಂದ 14 years ಫಾರೆಸ್ಟ್ ಕಳಿಸ್ತಾರಲ್ಲ, ವನವಾಸ ಕಳಿಸ್ತಾರೆ. ಆವಾಗ ಸೀತಾದೇವಿ ಆನ್ ದಿ ವೇ ಫಾರೆಸ್ಟ್ ಪ್ರಯಾಣ ಮಾಡಬೇಕಂದ್ರೆ ಇಲ್ಲಿ ಇದ್ದಿರೋ ಸ್ಥಳ ಇದು. ಭದ್ರಾಚಲಮಿಂದ ಒಂದು 32 kilometers ನದಿ ಬರುತ್ತೆ. ಸೊ ಆ ಗೋದಾವರಿ ನದಿನೇ ಹಂಗೆ ಹರಿದು ಬಂದು ಈ ಕಡೆ ಕನೆಕ್ಟ್ ಆಗುತ್ತೆ. ಇಲ್ಲಿದೆ ಸೊ ಅಲ್ಲಿ ಮುಂದಿರೋದು. ಸೊ ಮುಂದೆ ಬರೋ ನೀರೇ ಇಲ್ಲಿ, ಅಲ್ಲಿ ಬರೋ ನೀರೇ ಇಲ್ಲಿ ಹೋಗೋದಿಲ್ಲ. ನೋಡಿ, ಇದೇ ಪರ್ಣಶಾಲಾ ದೇವಸ್ಥಾನ, ಸೀತಾರಾಮಚಂದ್ರ ಸ್ವಾಮಿ ದೇವಸ್ಥಾನ. ಇದ್ರ ಒಳಗಡೆ ಹೋದರೆ ನಿಮಗೆ ಸೀತಾದೇವಿ ಇರೋ ಕುಟೀರ ಮತ್ತು ಅಲ್ಲಿದ್ದಿದ್ದ ಜಾಗ ಎಲ್ಲ ಗೊತ್ತಾಗುತ್ತೆ. ಸೊ ಅಲ್ಲಿ ಹೋದರೆ ನಿಮಗೆ ಫೋನ್ಸ್ ಅಲೌಡ್ ಇಲ್ಲ, ಅದಕ್ಕೆ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ನೋಡಿಕೊಂಡು ಆಮೇಲೆ ಕುಟೀರ ನೋಡಿಕೊಂಡು, ಸೀತಾದೇವಿ ಇದ್ದಿದ್ದ ಕುಟೀರ, ಆ ಕುಟೀರ ನೋಡಿ ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಜ್ಯೂಸ್ ಗೀಸ್ ಕುಡಿಯೋ ಥರ ಇದ್ರೆ ಈ ಜಾಗದಲ್ಲಿ ಕುಡಿಬೋದು. ಸೊ ಇದು ಮುಗಿಸ್ಕೊಂಡು ಸೀತಾದೇವಿ ಅಲ್ಲಿ ಸ್ಯಾರಿ ಒಣಗಾಕಿರೋ ಜಾಗ ಎಲ್ಲ ಇದೆಯಂತೆ, ಅದನ್ನು ತೋರಿಸ್ತೀನಿ ಮುಂದಕ್ಕೆ. ಗಾಡಿ ಸೊ ಎಲ್ಲ ದೇವ್ರ ದರ್ಶನ ಆದಮೇಲೆ ಕೂಲಾಗಿರೋಕ್ಕೆ ಕೋಲ್ಡ್ ನಿಮ್ಮಕಾಯಿ ಸೋಡಾ. ಸೊ ಇದು ಸೀತಾದೇವಿ ಬಟ್ಟೆ ಒಣಗಾಕ್ತಿರೋ ಸ್ಥಳ ಅಂತೆ. ಸೊ ಈ ಬಟ್ಟೆ ಒಣಗಾಕ್ತಿರೋ ಸ್ಥಳದಲ್ಲಿ ಬಟ್ಟೆ ಒಣಗಾಕ್ತಿರೋ ಸ್ಥಳ ಹೆಂಗಿದೆ ಅಂದರೆ, ಬಟ್ಟೆ ಹಾಕಿರೋ ಜಾಗ ಇದು ಹಂಗೆ ಬೆಟ್ಟದ ಇದು ಕಲ್ಲು ಮೇಲೆ ಪ್ರಿಂಟ್ ಆಗಿರೋದು. ಸೊ ಆ ಥರ ಜಾಗ ಇದು. ಸೊ ನೋಡಿ, ಎಂಟ್ರೆನ್ಸು ಇದ್ರ ಮೇಲೆ ಹೋಗಬೇಕು. ಇದ್ರ ಮೇಲೆ ಹೋದರೆ ಅಲ್ಲಿ ಕಾಣಿಸುತ್ತೆ. ಹಿಂಗೆ ಹೋದ್ರೆ ಕೂಡ ಕಾಣಿಸುತ್ತೆ. ಆ್ಯಕ್ಚುಲಿ ಏನಂದರೆ ಇದು ನೋಡಿ, ನದಿ ಹೋಗ್ತಾಯಿದೆಯಲ್ಲ, ನೀರು ಹೋಗ್ತಿರೋ ಜಾಗದಲ್ಲಿ ಬಟ್ಟೆನ ಹೋಗೋದು ಇಲ್ಲಿ ಒಣಗಾಕ್ತಾಯಿದ್ರಂತೆ. ಸೊ ಒಣಗಾಕ್ತಿರೋ ಸ್ಥಳದಲ್ಲಿ ಪ್ರಿಂಟ್ ಆಗಿರೋದು ಅಷ್ಟೇ. ಸೊ ಎಲ್ಲಿ ಪ್ರಿಂಟ್ ಆಗಿದೆ ಅಂತ ತೋರಿಸ್ತೀನಿ.
ఇక్కడనా బట్టలు ఎండేస్తామనింది. ಸೊ ಅದಕ್ಕೋಸ್ಕರ ಇಲ್ಲಿ ಬಟ್ಟೆ ಒಣಗಾಕ್ತಿರೋದ್ರಿಂದ ಸೊ ಸೀತಾದೇವಿನ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಇವೇನಾ ಪ್ರಿಂಟು? ಇವೇನಾ? ಇಲ್ಲಿ ఇది బార్డరు మళ్ళీ ఇది కలర్స్ అలాగా. చీరలమ్మ అమ్మవారిని ఆరు చీర. అంటే ఈ కలర్లో మీరు చెప్తా ఉండేదే ఈ కలర్లో. ఇది లైన్స్ బార్డర్స్ అక్కడ అవతల అక్కడ చూస్తూ కదా అది అదా? నువ్వు చూసుకొని వస్తారా? చూస్తే తిడతారు. వాళ్ళ ఫారెస్ట్ డిపార్ట్మెంట్లో. ಸೊ ಇದೇ ನೋಡಿ ಸೀತಾದೇವಿ ಮತ್ತು ರಾಮ ಅವರು ಈ ಜಾಗದಲ್ಲಿ ಬಟ್ಟೆ ಒಣಗಾಕ್ಸ್ತಾರೋ ಸ್ಥಳ. ಸೊ ಹಾಗೆ ಇಲ್ಲಿ ಊಟ ಗೀಟ ಎಲ್ಲ ಇಟ್ಕೊಂಡು ನದಿ ತೀರದಲ್ಲಿ ಊಟ ಮಾಡ್ಕೊಳ್ಳೋಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ರು. ಸೊ ಇದು ಅಣ್ಣಾವರಂ ದೇವಸ್ಥಾನ. ಅರುಣಾಚಲ ಅಲ್ಲಿಂದ ಆ ಕಡೆ ಭದ್ರಾಚಲಂ ವಾಪಸ್ ಬರಬೇಕಂದ್ರೆ ಈ ದೇವಸ್ಥಾನ ಕಾಣಿಸುತ್ತೆ. ಇಲ್ಲಿನೂ ಗಿರಿ ಪ್ರದಕ್ಷಿಣೆ ಎಲ್ಲ ಮಾಡ್ತಾರಂತೆ. ಸೊ ಸೇಮ್ ಆ್ಯಸ್ ಅರುಣಾಚಲಂ ದೇವಸ್ಥಾನ. ನೋಡಿ ಅರುಣಾಚಲಂ ಥರ ಇಲ್ಲಿನೂ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ. ಬಟ್ ಇಲ್ಲೇನು ಅಂದರೆ ಇಲ್ಲಿ ನಿಮಗೆ ಲಿಂಗಗಳು ಪ್ರತಿಷ್ಠಾಪನೆ ಮಾಡೋಕ್ಕೆ ಇಲ್ಲಿ ಜಾಗ ಮಾಡಿಕೊಟ್ಟಿದ್ದಾರೆ. ಸೊ 1008 ಲಿಂಗ ಇದಕ್ಕೆ ಜಾಗ ಮಾಡಿದ್ದಾರೆ. ಈ ಥರ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಸೇಮ್ ಆ್ಯಸ್ ಅರುಣಾಚಲಂ. ಸೊ ಅದಕ್ಕೆ ಇದನ್ನು ఆరిపై ఈజీగా దూరిస్తుంది, నైనా దూరిస్తుంది. నిమిద్ర పై వస్తమే కష్టమే. ఎట్లా ಹಂಗೆ ಸ್ಟ್ರೈಟಾಗಿ ಬರೋಕ್ಕಾಗಲ್ಲ, ಮೋಕ್ಷ ದ್ವಾರ ಅಂತೆ. ನಮಸ್ಕಾರ చేసుకుంటాను. ಈ ಪ್ಲೇಸು ನಾನು ಬಂದಿರೋದು ಭದ್ರಾಚಲ ಪರ್ಣಶಾಲೆಯಿಂದ ಭದ್ರಾಚಲಂಗೆ ಆನ್ ದಿ ವೇನಲ್ಲಿ ರೈಟ್ ಸೈಡಲ್ಲಿ ಒಂದು ಅರುಣಾಚಲಂ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಇದನ್ನು ಚಿನ್ನಿ ಅರುಣಾಚಲಂ ಅಂತ ಹೇಳ್ತಾರೆ. ಸೊ ಏನಂದರೆ ನಾವು ಅಲ್ಲಿ ಹೋಗಿ ಗಿರಿ ಪ್ರದಕ್ಷಿಣೆ ಎಲ್ಲ ಮಾಡ್ತೀವಲ್ಲ, ಸೊ ಅದ್ರ ಬದಲು ಇಲ್ಲೇ ಒಂದು ಚಿಕ್ಕದಾಗಿ ಏನೋ ಮಾಡಿದ್ದಾರೆ. ಸೊ ಇಲ್ಲೊಂದು ರೌಂಡ್ ಹಾಕಿದ್ರೆ ನೀವು ಕಂಪ್ಲೀಟ್ ಗಿರಿ ಪ್ರದಕ್ಷಿಣೆ ಮಾಡ್ದಂಗೆ ಲೆಕ್ಕ ಅಂತ ಇಲ್ಲಿ ತೋರಿಸ್ಕೊಂಡಿದ್ದಾರೆ. ಸೊ ಇದು ಶಿವನ ದೇವಸ್ಥಾನ ಹೆಂಗಿದೆ ನೋಡಿ. ಸೊ ಈ ದೇವಸ್ಥಾನದಲ್ಲಿ ಕಂಪ್ಲೀಟಾಗಿ ಎಲ್ಲೆಲ್ಲಿ ನಿಮಗೆ 12 ಜ್ಯೋತಿರ್ಲಿಂಗ ಇದೆಯಲ್ಲ, ಆ ಥರದೇ ಒಂದು ಸ್ಟೋನ್ನ ತೊಗೊಂಬಂದು ಈಶ್ವರನ ಥರ ಕೆತ್ತಿಸಿ ಇಲ್ಲಿ ಒಂದು 48 ದಿನ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲ ಕಡೆ. ನೋಡಿ ಇದನ್ನೆಲ್ಲ ನೋಡ್ಬೋದು ನೀವು. ಇದು ರಾಮೇಶ್ವರುಡು ನೋಡಿ, ಇದೇ ಒಂಥರ ಬೇರೆ ಥರ ಇದೆ ಲಿಂಗ, ಸ್ಫಟಿಕ ಲಿಂಗ ಇದು.
ಇಲ್ಲಿರೋದು. ಸೊ ಎಲ್ಲ ಡಿಫ್ರೆಂಟ್ ಲೆಹಂಗಾಸ್. ಇಲ್ಲೇ ಐತಲ್ಲ ಬೋಟಿಂಗ್ ಪಾಯಿಂಟ್ ಅಲ್ಲ. ఇక్కడ లోకల్ అచ్చా అదే వాళ్ళకి అవ్వదు. ಅಲ್ಲಿಂದ ಹತ್ಕೊಂಡು ಬರಬೇಕು. ಆವಾಗಲೇ ತೋರಿಸ್ತಾನಲ್ಲ, ಅಲ್ಲಿಂದ ಹತ್ಕೊಂಬಂದು ಹಿಂಗೆ ಹತ್ಕೊಂಡ್ರೆ ಇದು ಲೋಕಲ್. ಇಲ್ಲ ಇಂಥವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಬಂದು ನೀರು ಪ್ರೋಕ್ಷಣೆ ಮಾಡಿಕೊಂಡು ಹೋಗ್ಬೋದು. ಯಾರ್ಯಾರು ನದಿ ಸ್ನಾನ ಮಾಡ್ತಾರೋ. ಸೊ ನಾವು ಈ ಸನ್ಸೆಟ್ ನೋಡ್ಬೇಕು ಅಂದ್ಕೊಂಡಿದ್ವಿ, ಇಲ್ಲಿ ಬಂದಿದ್ದೀವಿ. ಸೊ ಇದು ಭದ್ರಾಚಲಂ ಗೋದಾವರಿ ನದಿ.